ಎಲ್ಲ ವಿ ಎಲ್ ಇ ಸ್ನೇಹಿತರಿಗೆ ಇವತ್ತು ನಾವು ಇನ್ನೊಂದು ಸರ್ವಿಸ್ದು ಏನಿದೆ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ನಿಮಗೆ ಇನ್ಶೂರೆನ್ಸ್ ಪ್ರಾಡಕ್ಟ್ಗಳು ಯಾವ ವಿ ಎಲ್ ಇಗಳು. ಇವಾಗ ನಮ್ಗೆ ಆಲ್ರೆಡಿ ವಿ ಎಲ್ ಇನ್ಶೂರೆನ್ಸು ರ್ಯಾಪ್ ಎಕ್ಸಾಮ್ ನೀವು ಬರ್ದಿದ್ದೀರಾ. ಸೊ ಈ ರ್ಯಾಪ್ ಎಕ್ಸಾಮ್ ಆಗಲಿ ವಿ ಎಲ್ ಇನ್ಶೂರೆನ್ಸ್ ಆದ್ಮೇಲೆ ನೀವು ಪಾಸ್ ಆಗಿದ್ಮೇಲೆ ನೀವು ವಿ ಎಲ್ ಇನ್ಶೂರೆನ್ಸಲ್ಲಿ ನಾವು ಆಲ್ರೆಡಿ ನಿಮ್ಗೆ ಹೇಳಿದ್ದೀವಿ. ಆ ವಿ ಎಲ್ ಇನ್ಶೂರೆನ್ಸಲ್ಲಿ ಯಾರು ವಿ ಎಲ್ ಇ ಲೈಸೆನ್ಸ್ ಇದೆಲ್ಲ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ ಅಂಥವ್ರಿಗೆ ಆಟೋಮೆಟಿಕ್ ಆಗಿ ಎಲ್ಲ ವಿ ಎಲ್ ಇ ಇನ್ಶೂರೆನ್ಸ್ ಪ್ರಾಡಕ್ಟ್ಗಳು ನಿಮ್ಮ ಡ್ಯಾಶ್ ಬೋರ್ಡಲ್ಲಿ ಆಕ್ಟಿವೇಟ್ ಆಗುತ್ತೆ ಅನ್ನೋದು. ಸೊ ಈ ಡ್ಯಾಶ್ ಬೋರ್ಡ್ ನಿಮ್ಮದು ವಿ ಎಲ್ ಇ ಡಿಜಿಟಲ್ ಸೇವಾ ಪೋರ್ಟಲ್ ಡ್ಯಾಶ್ ಬೋರ್ಡಲ್ಲಿ ನಿಮ್ಗೆ ಇನ್ಶೂರೆನ್ಸ್ ಸರ್ವಿಸ್ಗಳು ಆ್ಯಕ್ಟಿವ್ ಆಗಿದ್ದಾವೆ ಅನ್ನೋಕ್ಕೆ ಒಂಥರ ಯಾವ ಥರ ನಮಗೆ ಗೊತ್ತಾಗುತ್ತೆ ಅನ್ನೋದ್ರ ಒಂದು ಅಪ್ಡೇಟ್ ಏನಂದರೆ, ಇಲ್ಲಿ ನೋಡಿ ಮೇಲೆ ಒಂದು ಲೋಗೋ ಕಾಣಿಸ್ತಾ ಇದೆ, ಒಂದು ಬ್ಯಾಚ್. ಇನ್ಶೂರೆನ್ಸ್ ಪ್ರಾಡಕ್ಟ್ಗಳೆಲ್ಲ ಆ್ಯಕ್ಟಿವ್ ಆಗಿದ್ಮೇಲೆ ನಿಮ್ಮ ಡ್ಯಾಶ್ ಬೋರ್ಡಲ್ಲಿ ಈ ಥರ ಲೋಗೋ ಬರುತ್ತೆ. ಸೊ ಇದು ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಐ ಡಿ ಕೂಡ ಎಲ್ಲ ಇನ್ಶೂರೆನ್ಸ್ ಪ್ರಾಡಕ್ಟ್ಗಳಿಗೆ ಆ್ಯಕ್ಟಿವ್ ಆಗಿದೆ ಅಂತೇಳಿ. ಸೊ ಇದರಲ್ಲಿ ನಾವು ಇವತ್ತು ಪರ್ಟಿಕ್ಯುಲರ್ ಆಗಿ ಒಂದು ICICI ಇದು ಹಾಸ್ಪಿಟಲ್ ಫಂಡ್ ಅಂತೇಳಿ ಒಂದು ಇನ್ಶೂರೆನ್ಸ್ ಬಗ್ಗೆ ಇವತ್ತು ವಿಡಿಯೋ ನೋಡ್ತಾ ಇದ್ವಿ. ಸೊ ನಿಮ್ಮ ಡ್ಯಾಶ್ ಬೋರ್ಡಲ್ಲಿ ಇಲ್ಲಿ ಮೇಲೆ ಕಾಣಿಸ್ತಾ ಇದೆ ಇನ್ಶೂರೆನ್ಸ್, ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ಈ ಹೆಲ್ತ್ ಇನ್ಶೂರೆನ್ಸ್ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆಲ್ಲ ಇನ್ಶೂರೆನ್ಸ್ ಪ್ರಾಡಕ್ಟ್ಗಳು ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ ನಮಗೆ ICICI ಲೋಂಬಾರ್ಡ್ ಹೆಲ್ತ್ ಇನ್ಶೂರೆನ್ಸ್ ಅಂತಿದೆ. ಇದನ್ನು ನಾವು ಕ್ಲಿಕ್ ಮಾಡಿದರೆ ನಿಮ್ಮದು CS ಇದ್ದು ಯೂಸರ್ ID ಮತ್ತು ಪಾಸ್ವರ್ಡ್ ಕೇಳುತ್ತೆ. ಸೊ ಅದರಲ್ಲಿ ನೀವು ಹೋಗಿ ಲಾಗಿನ್ ಆಗಬೇಕಾಗುತ್ತೆ. ಸೊ ಆಫ್ಟರ್ ನೀವು ಇದು ಎಸ್ ಅಂತ ಕೊಡಿ, ಅಥರೈಸೇಷನ್. ಸೊ ನಿಮ್ಗೆ ICICI ಲೋಂಬಾರ್ಡ್ ಇನ್ಶೂರೆನ್ಸ್ಗೆ ಆ್ಯಕ್ಟಿವ್ ಆಗಿದೆ. ಸೊ ಈ ಥರ ವಿ ಎಲ್ ಇ ನೇಮು, ನಿಮ್ಮದು ಲೈಸೆನ್ಸ್ ನಂಬರು ಇವೆಲ್ಲ ಬರುತ್ತೆ. ಸೊ ನಿಮಗೆ ರೀಜ್ನಲ್ ಮ್ಯಾನೇಜರ್ ಯಾರಿದ್ದಾರೆ ICICI ಕಡೆಯಿಂದ ಅವ್ರ ಹೆಸರು ಬರುತ್ತೆ. ಸೊ ಇಲ್ಲಿ ನೋಡಿ ಮೋಟಾರ್ ಇನ್ಶೂರೆನ್ಸು ಮತ್ತು ಹೆಲ್ತ್ ಇನ್ಶೂರೆನ್ಸ್ ಎರಡಿದ್ದಾವೆ. ಸೊ ನೀವು ಇಲ್ಲೇನಿದೆ ಕಾರ್ ಇನ್ಶೂರೆನ್ಸ್ ಆಗ್ಬೋದು, ನೀವು ಬೈಕ್ ಇನ್ಶೂರೆನ್ಸ್ ಆಗ್ಬೋದು. ಇದನ್ನು ನೀವು ಸರ್ವಿಸ್ ಏನಿದೆ ನೀವು ಕಸ್ಟಮರ್ಸ್ ಕೊಡ್ಬೋದು. ಇಲ್ಲಿ ನಾವು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಇವತ್ತು ನೋಡ್ತಾ ಇದ್ದೀವಿ. ಇಲ್ಲಿ ಹೆಲ್ತ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಹಾಸ್ಪಿ ಫಂಡ್ ಅಂತ ಬರ್ತಾ ಇದೆ, ಮೇಲೆ ನೋಡ್ಬೋದು ನೀವು. ಸೊ ಈ ಹಾಸ್ಪಿ ಫಂಡ್ ಅಂದರೆ ಹಾಸ್ಪಿಟಲ್ ಫಂಡ್. ನಾವು 1 ಇಯರ್ 2 ಇಯರ್ಸ್ 3 ಇಯರ್ಸ್ ಪ್ಲಾನ್ ಇದೆ ಇದರಲ್ಲಿ. ಸೊ ಯಾರೇ ಒಬ್ಬರು ನಾವು ಈ ಇನ್ಶೂರೆನ್ಸನ್ನು ಆಪ್ಟ್ ಮಾಡಿಕೊಂಡ್ರೆ, ಈ ಇನ್ಶೂರೆನ್ಸ್ ರಿಜಿಸ್ಟರ್ ಮಾಡಿಕೊಂಡ್ರೆ, ಸೊ ಅವರಿಗೆ ಇಲ್ಲಿ ನೋಡಿ ನಾವು ಫಸ್ಟು ಹಾಸ್ಪಿ ಫಂಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು. SI ಪರ್ ನೀವು ಒಂದಿನಕ್ಕೆ ನಿಮಗೆ ಸಪೋಸ್ ಇದ್ರದ್ದು ಕಾನ್ಸೆಪ್ಟ್ ಏನಪ್ಪ ಅಂದರೆ, ನಾವು 1 ಇಯರ್ ಆಗಲಿ 2 ಇಯರ್ ಆಗಲಿ 3 ಇಯರ್ ಆಗಲಿ ಪ್ಲ್ಯಾನ್ ತಗೊಂಡ್ರೆ, ಸಪೋಸ್ 1 ಇಯರ್ ಪ್ಲ್ಯಾನ್ ತಗೊಂಡ್ರೆ ಅದಕ್ಕೆ ಸಂಬಂಧಪಟ್ಟಿದ್ದಂಥ ಒಂದು ಸಿಂಗಲ್ ಟೈಮ್ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ICICI ಅವ್ರಿಗೆ ಅದು ಪೇಮೆಂಟನ್ನು ನೀವು ಸಕ್ಸಸ್ ಆಗಿ ಪೇ ಮಾಡಿದ ಮೇಲೆ ನಿಮಗೆ 1 ಇಯರ್ ತನಕ ಹಾಸ್ಪಿಟಲಲ್ಲಿ ನೀವೇನಾದರೂ ಅಡ್ಮಿಟ್ ಆಗಿದ್ರೆ, ಸೊ ನಾವು ಇವತ್ತು ಪಾಲಿಸಿ ಮಾಡಿದ್ದೀವಿ ಅಂದರೆ ಇವತ್ತಿಂದ 1 ಮಂತು ಈ ಪಾಲಿಸಿ ನಮಗೆ ಅಪ್ಲಿಕೇಬಲ್ ಇರಲ್ಲ. ಯಾಕೆಂದರೆ ಆಫ್ಟರ್ 1 ಮಂತ್ಲಿಂದ ಪಾಲಿಸಿ ಅನ್ನೋದು ಅಪ್ಲಿಕೇಬಲ್ ಆಗುತ್ತೆ. ಆಫ್ಟರ್ 1 ಮಂತ್ಲಿಂದ ನೀವು 1 ಇಯರ್ ತನಕ ಏನಾದರೂ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದರೆ ಒಂದು ದಿನಕ್ಕೆ ನಿಮ್ಗೆ 500 ಕ್ಲೈಮ್ ಆಗುತ್ತೆ. ಸಪೋಸ್ ಎಕ್ಸಾಂಪಲ್ ನೀವು ಒಂದು 3 ಡೇಸ್ ನೀವು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರಾ ಈ ಪಾಲಿಸಿ ಮಾಡ್ಕೊಂಡ್ಮೇಲೆ, ಆ 3 ಡೇಸ್ಗೆ ಒಂದು ದಿನಕ್ಕೆ 500 ರೂಪಾಯಿ ಅಂದರೆ 3 ಡೇಸ್ಗೆ 1500 ನಾವು ಕ್ಲೈಮ್ ಮಾಡ್ಕೋಬೋದು. ಈ ಥರ ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಈವೆಂಟ್ಸ್ ಅಂದರೆ ನೀವು ಒಂದು 5 ಟೈಮ್ಸ್ ತನಕ ನೀವು ಅಡ್ಮಿಟ್ ಆಗಿದ್ರು ಅದರದ್ದು ನಮ್ಮ ಅಮೌಂಟ್ ಏನಿದೆ ಕ್ಲೈಮ್ ಮಾಡ್ಕೋಬೋದು. ಮತ್ತು ಒಂದ್ಸತಿ ನೀವು 3 ಡೇಸಲ್ಲಿ ಅಡ್ಮಿಟ್ ಆಗಿದ್ಮೇಲೆ ಮತ್ತೆ ಆಫ್ಟರ್ ಒಂದು 3-4 ಮಂತ್ಸ್ ಆದಮೇಲೆ ಮತ್ತೆ ಇನ್ನೊಂದು ಸತಿ ನೀವು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರ್ತೀರಾ. ಆವಾಗ ಸಪೋಸ್ ಒಂದು 5 ಡೇಸ್ ಅಡ್ಮಿಟ್ ಆಗಿರ್ತೀರಾ. ಸೊ ಅವಾಗ ಏನು ಮಾಡ್ಬೋದು, ಆ 5 ಡೇಸ್ಗೆ 5 × 5 2500 ನೀವು ಕ್ಲೈಮ್ ಮಾಡ್ಕೋಬೋದು. ಒಟ್ಟು ಓವರಾಲ್ ಆಗಿ ನಿಮಗೆ 15,000 ತನಕ ಏನಿದೆ ಹೆಲ್ತ್ ಬೆನಿಫಿಟ್ ಅನ್ನೋದು ಸಿಗುತ್ತೆ. ಸೊ ಇಲ್ಲಿ ನಾವು ರಿಜಿಸ್ಟ್ರೇಷನ್ ಪ್ರಾಸೆಸ್ ಇವಾಗ ನೋಡ್ತಾ ಇದ್ದೀವಿ. ಒಂದು ಕಸ್ಟಮರ್ದು ಈ ಥರ ನಾವು ಸ್ಟೇಟು ಇದು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಒಂದು ದಿನಕ್ಕೆ ನಮಗೆ 500 ರೂಪಾಯಿನ 1000 ರೂಪಾಯಿನ ಅನ್ನೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಸಪೋಸ್ ನಮ್ಮ ಒಂದು 500 ಕ್ಲೈಮ್ ಆಗೋಂಗೆ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ಒಂದು ದಿನಕ್ಕೆ ನಾವು ಅಡ್ಮಿಟ್ ಆದರೆ. ಇಲ್ಲಿ
ನೀವು ಯಾವ್ರಿಗೆ ರಿಜಿಸ್ಟ್ರೇಷನ್ ಮಾಡ್ತಿದ್ದೀರಾ ಅವ್ರದ್ದು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಬೇಕು. ಮಲ್ತೇಶ್ ಅವ್ರದ್ದು ಮಾಡಿ ಡೇಟ್ ಆಫ್ ಬರ್ತ್. ಸೊ ನೀವು ಯಾವ ಕಸ್ಟಮರ್ಗೆ ಈ ಹೆಲ್ತ್ ಇನ್ಶೂರೆನ್ಸ್ ಇದು ಹಾಸ್ಪಿಟಲ್ ಫಂಡ್ ಇನ್ಶೂರೆನ್ಸ್ ಏನಿದೆ ಅಲ್ವಾ, ಇದು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀರಾ ಅಂತ ಕಸ್ಟಮರ್ದು ಆಧಾರ್ ಕಾರ್ಡ್ ಅಲ್ಲಿ ಯಾವ ತರ ಇದೆ ಆ ತರ ಡೇಟ್ ಆಫ್ ಬರ್ತ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಕಸ್ಟಮರ್ದು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿದೀವಿ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಕ್ಯಾಲ್ಕುಲೇಟ್ ಅಂತಿದೆ. ಸೊ ಕ್ಯಾಲ್ಕುಲೇಟ್ ಅಮೌಂಟ್ ಮಾಡಿದಾಗ ನಮ್ಮ ಪ್ರೀಮಿಯಂ ಎಷ್ಟಿದೆ ಇಲ್ಲಿ ನೋಡಿ. 1 ಇಯರ್ಗೆ 328 ಬೇಸಿಕ್ ಪ್ರೀಮಿಯಮು, ಟ್ಯಾಕ್ಸು, ಟೋಟಲ್ ಪ್ರೀಮಿಯಂ ಸೇರಿ ನಮಗೆ 388 ರುಪೀಸ್ ಆಗ್ತಾ ಇದೆ. ಸೊ 2 ಇಯರ್ಸ್ ಆದರೆ 737 ಆಗ್ತಾ ಇದೆ. ಅದೇ 3 ಇಯರ್ಸ್ ಆದರೆ 1066 ರುಪೀಸ್ ಆಗ್ತಾ ಇದೆ. ಸೊ ಇಲ್ಲಿ ನಮ್ದು ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಫಸ್ಟು ನಿಮ್ಮ ವ್ಯಾಲೆಟ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದು. ಸೊ 469 ಇದೆ, ಇಲ್ಲಿ ನಮಗೆ 388 ಕಟ್ ಆಗುತ್ತೆ. ಸೊ ಅದು ಬಿಟ್ಟು ನಮಗೆ 100 ರುಪೀಸ್ ನಮ್ಮ ವ್ಯಾಲೆಟ್ ಅಲ್ಲಿ ಇರಬೇಕು. ಸೊ 488 ಮಿನಿಮಮ್ ಇರಬೇಕಾಗುತ್ತೆ. ಸೊ ನಾವು ಮೊದಲು ಅಷ್ಟು ಅಮೌಂಟನ್ನು ನಾವು ನಮ್ಮ ವ್ಯಾಲೆಟಲ್ಲಿ ಇರೋ ಥರ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಮಲ್ತೇಶ್ ಅವರೇ 200 ಮಾಡ್ತೀರಾ? ಸೊ ನಾವು ಇವಾಗ ನಮ್ಮ ವ್ಯಾಲೆಟ್ ಏನಿದೆ ಅಲ್ವಾ ಅದನ್ನ ರೀಚಾರ್ಜ್ ಮಾಡ್ಕೊಂಡಿದೀವಿ. ಸೊ ನೀವು ಯಾವುದೇ ಪ್ಲಾನ್ ಆಪ್ಟ್ ಮಾಡಬೇಕು ಅಂದ್ರೆ, ನೀವು ರಿಜಿಸ್ಟರ್ ಮಾಡ್ಕೋಬೇಕಂದ್ರೆ ನಿಮ್ಮ ಇದು ಪ್ಲಾನ್ದ ಅಮೌಂಟ್ ಎಷ್ಟಿದೆ, ಸೊ ನಿಮ್ಮ ವ್ಯಾಲೆಟ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಎಲ್ಲ ಚೆಕ್ ಮಾಡಿಕೊಂಡು ನೀವು ಕಂಟಿನ್ಯೂ ಮಾಡ್ಬೋದು. ಸೊ ಇವಾಗ ನಾವು ಕಂಟಿನ್ಯೂ ಮಾಡೋಣ 1 ಇಯರ್ ಪ್ಲಾನ್ಗೆ. ಇಲ್ಲಿ ನಿಮ್ಗೆ ಬೇಸಿಕ್ ಡೇಟಾ ಕೇಳುತ್ತೆ. ಅಂದ್ರೆ ನೀವು ಟೊಬ್ಯಾಕೊ ಪ್ರಾಡಕ್ಟ್ಸ್ ಅದು ಯೂಸ್ ಮಾಡ್ತಿದ್ದೀರಾ, ಡಯಾಬಿಟಿಸ್ದು ಶುಗರ್ ಏನಾದರೂ ಇದೆಯಾ, ಈ ಥರ ಪೇಷಂಟ್ದು ನೀವು ಏನಿದೆ ಹೆಲ್ತ್ ಕಂಡೀಷನ್ ಅನ್ನೋದು, ಸೊ ಅದ್ರ ಮೇಲೆ ಅವ್ರನ್ನ ಕೇಳಿಬಿಟ್ಟು ನೀವು ಇದೆಲ್ಲ ನೀವು ಇದು ಮಾಡ್ಬೋದು. ಮಲ್ತೇಶ್ವರ ಒಂದ್ಸರಿ ಚೆಕ್ ಮಾಡಿ. ಯಾರಾದರೂ BP ಅಥವಾ ಶುಗರ್ ಇದ್ದವರು ಅದನ್ನ ಮೆನ್ಷನ್ ಮಾಡ್ಬೋದು. ಪ್ಯಾರಾಲಿಸಿಸ್ ಇಲ್ಲ, BP ಡಯಾಬಿಟಿಸ್, ಓಕೆ ಯಾವುದೂ ಇಲ್ಲ ಕಸ್ಟಮರ್ದು ಅಂದುವಾಗ ನಾವು ಏನು ಮಾಡ್ಬೋದು, ಇದನ್ನ ಯಾವುದೋ ಹಂಗೆ ಬಿಟ್ಬಿಟ್ಟು ಸಬ್ಮಿಟ್ ಕೊಡ್ಬೋದು. ಸೊ ಎಲ್ಲ ಅನ್ಮಾರ್ಕ್ ಇದೆ. ಸೊ ನೀವು ಇಲ್ಲಿ ಬಂದಿದೆ ರಿಲೇಶನ್ಶಿಪ್ ವಿತ್ ಅಪ್ಲಿಕೆಂಟ್. ನೀವು ಜನರಲ್ ಆಗಿ ನೀವು ಕಸ್ಟಮರ್ ಮಾಡುವಾಗ ನೀವು ಆಧಾರ್ ಅಂತ ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಜೆಂಡರು, ಅವ್ರದ್ದು ಕಸ್ಟಮರ್ ನೀವು ಯಾರ್ದು ರಿಜಿಸ್ಟರ್ ಮಾಡ್ತಿದ್ದೀರಾ ಅವ್ರದ್ದು ಜೆಂಡರ್ ಸೆಲೆಕ್ಟ್ ಮಾಡಬೇಕು. ಅವ್ರದ್ದು ಆಧಾರ್ ಕಾರ್ಡಲ್ಲಿ ಯಾವ ಥರ ಹೆಸರಿದೆ ಆ ಥರ ಫುಲ್ ನೇಮ್ ಹಾಕ್ಬೇಕಾಗುತ್ತೆ. ಸೊ ಇಲ್ಲಿ ನ್ಯೂ ಆರ್ ಎಕ್ಸಿಸ್ಟಿಂಗ್, ಇವಾಗ ನಾವು ಪ್ರೆಸೆಂಟ್ ಏನಿದೆ ನ್ಯೂ ಕಸ್ಟಮರ್ನ ರಿಜಿಸ್ಟರ್ ಮಾಡ್ತಾ ಇದ್ದೇವೆ ಈ ಇನ್ಶೂರೆನ್ಸ್ ಪಾಲಿಸಿಗೆ. ಸೊ ಕಸ್ಟಮರ್ ಟೈಪು ಇಲ್ಲಿ ಮೇಲೆ ಹಾಕಿ ನಿಮ್ದು.
ಇಲ್ಲಿ ನೀವು ICICI ಲೋಂಬಾರ್ಡ್ ಹಾಸ್ಪಿಟಲ್ ಫಂಡ್ ರಿಜಿಸ್ಟರ್ ಮಾಡಬೇಕು ಅಂದರೆ, ಸೊ ಇಲ್ಲಿ ನೋಡಿ ನಮಗೆ ರಿಲೇಷನ್ಶಿಪ್ ವಿತ್ ಅಪ್ಲಿಕೆಂಟ್ ಅಂದಾಗ ಸೆಲ್ಫ್ ತಗೋಬೇಕಾಗುತ್ತೆ. ಯಾವ ಕಸ್ಟಮರ್ ರಿಜಿಸ್ಟರ್ ಮಾಡ್ಕೊತಿದ್ದಾರೆ ಈ ಹಾಸ್ಪಿಟಲ್ ಫಂಡ್ಗೆ, ಸೊ ಅವ್ರದ್ದೇ ಡೀಟೇಲ್ಸ್ ತಗೋಬೇಕು. ಅವ್ರು ಸೆಲ್ಫ್ ತಗೊಂಡು ಅವ್ರ ಜೆಂಡರು, ಅವ್ರದ್ದು ಆಧಾರಲ್ಲಿ ಯಾವ ಥರ ಇದೆ, ಅವ್ರದ್ದು ಹೆಸರು, ಅವ್ರದ್ದು ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ ತಗೊಂಡಿದೆ. ಸೊ ಇದಾದಮೇಲೆ ಇಲ್ಲಿ ಅಪ್ಲಿಕೆಂಟಲ್ಲಿ ಕೂಡ ಆಟೋ ಫಿಲ್ ಆಗುತ್ತೆ. ಅವ್ರದ್ದು ನಾವು ಮೇಲೆ ಏನು ಫಿಲ್ ಮಾಡಿರ್ತೀವಿ, ಸೊ ಅದೇ ಡೀಟೇಲ್ ಆಟೋ ಫಿಲ್ ಆಗುತ್ತೆ. ಸೊ ಅವ್ರದ್ದು ಅಡಿಷ್ನಲ್ ಆಗಿ ನಾವು ಮೊಬೈಲ್ ನಂಬರ್ ಒಂದು ಎಂಟ್ರಿ ಮಾಡಬೇಕಾಗುತ್ತೆ ಕಸ್ಟಮರ್ದು. ಯಾರಿಗೆ ನಾವು ಈ ಹಾಸ್ಪಿಟಲ್ ಫಂಡ್ ಇದು ಪಾಲಿಸಿ ಏನಿದೆ ರಿಜಿಸ್ಟರ್ ಮಾಡ್ತಾ ಇದೀವಿ ಅಂದರೆ ಅವ್ರದ್ದು ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಸೊ ಅದಾದಮೇಲೆ ಅವ್ರದ್ದು ಕಂಪ್ಲೀಟು ಕರೆಸ್ಪಾಂಡೆನ್ಸ್ ಅಡ್ರೆಸ್ ಹಾಕಬೇಕಾಗುತ್ತೆ. ಸೊ ನೀವು ಪಿನ್ ಕೋಡ್ನ ಆಲ್ರೆಡಿ ಅಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಸೊ ನೀವು ಅಂತ ಪಿನ್ ಕೋಡ್ ಮಾಡಿದಾಗ ನಿಮ್ಮ ಸಿಟಿ ಏನಿದೆ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ, ನಿಮ್ಮ ಸ್ಟೇಟು, ನಿಮ್ಮ ಸಿಟಿ ಅನ್ನೋದು. ಸೊ ನೀವು ಪ್ರಾಪರ್ ಬೇಸಿಕ್ ಅಡ್ರೆಸ್ ಹಾಕಬೇಕಾಗುತ್ತೆ. ಸೊ ಮತ್ತೆ ಆಕ್ಯುಪೇಷನ್, ಆ ಕಸ್ಟಮರ್ ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ಆಕ್ಯುಪೇಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತೆ ಅವ್ರದ್ದು ಇಮೇಲ್ ID ಹಾಕಬೇಕಾಗುತ್ತೆ. ಸೊ ಫೈನಲ್ ಸ್ಟೇಜ್ ಬಂದ್ಬಿಟ್ಟು ನೀವು ನಾಮಿನಿನ ಯಾರನ್ನು ಕೊಡ್ತೀರಾ ಆ ನಾಮಿನಿ ಡೀಟೇಲ್ಸ್ ಹಾಕಬೇಕಾಗುತ್ತೆ. ಆ ಕಸ್ಟಮರ್ ಯಾರು ನಾಮಿನಿನ ಡೀಟೇಲ್ಸ್ ಕೊಡ್ತಾರಲ್ವ ಅವ್ರ ನಾಮಿನಿನ ಎಂಟ್ರಿ ಮಾಡಬೇಕಾಗುತ್ತೆ. ಅವ್ರದ್ದು ಜಸ್ಟ್ ಅವರು ಜೆಂಡರು, ಅವ್ರ ಫುಲ್ ನೇಮು, ಪ್ಲಸ್ ಈ ಕಸ್ಟಮರ್ಗೆ ಅವರು ರಿಲೇಷನ್ಶಿಪ್ ಯಾವುದು ಅನ್ನೋದು, ಪ್ಲಸ್ ಅವ್ರದ್ದು ಡೇಟ್ ಆಫ್ ಬರ್ತ್. ಸೊ ಎಲ್ಲ ಎಂಟ್ರಿ ಆಗಿದ್ಮೇಲೆ ನೀವು ಫೈನಲ್ ಸಬ್ಮಿಷನ್ ಕೊಡ್ಬೋದು. ಸೊ ಇಲ್ಲಿ ನಿಮಗೆ ಟೋಟಲ್ ನಿಮ್ಮದು ಫೈನಲ್ ಅಮೌಂಟ್ ತೋರಿಸುತ್ತೆ, ಟೋಟಲ್ ಪ್ರೀಮಿಯಂ ಅಮೌಂಟು. ಸೊ ಹಾಸ್ಪಿಟ್ ಫಂಡ್ ಆಲ್ ಆಪ್ಷನ್ಸ್ ಇದೆ. ಪ್ಲ್ಯಾನ್ ನಮ್ಮದು 1 ಇಯರು ಪ್ಲ್ಯಾನ್ ತೋರಿಸುತ್ತೆ, ಪ್ಲ್ಯಾನ್ ಕೋಡ್ ಇದೆ, ಪ್ರಪೋಸಲ್ ನಂಬರು. ಸೊ ಇದೆಲ್ಲ ನಾವು ಒನ್ಸ್ ಮತ್ತೆ ವೆರಿಫಿಕೇಶನ್ ಮಾಡ್ಕೊಂಡ್ಮೇಲೆ ಫೈನಲ್ಲೇ ಆಕ್ಸೆಪ್ಟೆಡ್ ಅಂತಿದೆ. ಸೊ ಇಲ್ಲಿ ಪೇ ನಾವು ಅಂತ ಕೊಡಬೇಕಾಗುತ್ತೆ. ಸೊ ಇಲ್ಲಿ ವ್ಯಾಲೆಟ್ ಸೆಲೆಕ್ಟ್ ಮಾಡ್ಕೋಬೇಕು, ಅದು ನಿಮ್ಮ CSC ವ್ಯಾಲೆಟ್ಗೆ ರೀಡೈರೆಕ್ಟ್ ಆಗುತ್ತೆ. ಸೊ ಇದು 1 ಇಯರ್ ಪ್ಲಾನ್ ಏನಿದೆ 388 ರುಪೀಸ್ ಏನಿದೆ ನಿಮ್ಮ ವ್ಯಾಲೆಟ್ಲಿಂದ ಡಿಡಕ್ಟ್ ಆಗುತ್ತೆ. ಸೊ ಇಲ್ಲಿ ನಾರ್ಮಲ್ ನಿಮ್ಮ ವ್ಯಾಲೆಟ್ ಪಾಸ್ವರ್ಡ್ ಹಾಕ್ಬೋದು. ಅದಾದಮೇಲೆ ವ್ಯಾಲೆಟ್ ಪಿನ್ ಕೇಳುತ್ತೆ, ವ್ಯಾಲೆಟ್ ಪಿನ್ ಹಾಕಬೇಕಾಗುತ್ತೆ.
ಸೊ ನೀವು ವ್ಯಾಲೆಟ್ ಪಾಸ್ವರ್ಡ್ ಫಸ್ಟ್ ನಿಮ್ಮ CSC ID ಗೆ ಏನು ಪಾಸ್ವರ್ಡ್ ಇರುತ್ತೆ ಅದನ್ನು ಪಾಸ್ವರ್ಡ್ ಹಾಕಿ ವ್ಯಾಲಿಡೇಟ್ ಮಾಡಬೇಕು. ಅದು ವ್ಯಾಲಿಡೇಟ್ ಆಗಿದ್ಮೇಲೆ ನಿಮ್ಮ ವ್ಯಾಲೆಟ್ ಪಿನ್ ಹಾಕಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ನಿಮ್ಮದು 388 ಅಲ್ಲಿ VLE ಕಮಿಷನ್ ಬಿಟ್ಟು 327 ನಿಮ್ಮ ವ್ಯಾಲೆಟ್ ಅಲ್ಲಿ ಕಟ್ ಆಗುತ್ತೆ. ಸೊ ನೀವು ಕಸ್ಟಮರ್ ಹತ್ರ 388 ರುಪೀಸ್ ತಗೋಬಹುದು. ನಿಮ್ಮ 50 ರುಪೀಸ್ ಏನಿದೆ ಅಲ್ವಾ ನಿಮ್ಮ ಕಮಿಷನ್ ಆಗಿ ಉಳಿಯುತ್ತೆ. ಸೊ ಪೇಮೆಂಟ್ ಸಕ್ಸಸ್ ಆಗಿದೆ. ಸೊ ನಿಮಗೆ ಡೌನ್ಲೋಡ್ PDF ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಪಾಲಿಸಿದು ಏನಿದೆ ಅಲ್ವಾ ಕಸ್ಟಮರ್ಗೆ ನೀವು ಆ ಪಾಲಿಸಿಯನ್ನು ನೀವು ಪ್ರಿಂಟ್ ತೆಗೆದು ಕೊಡ್ಬೋದು ಅಥವಾ ಸಾಫ್ಟ್ ಕಾಪಿ ಕೂಡ ನೀವು ಅವ್ರಿಗೆ ಸೆಂಡ್ ಮಾಡ್ಬೋದು. ಸೊ ನೋಡಿ ನಮಗೆ PDF ಫೈಲ್ ಏನಿದೆ ಡೌನ್ಲೋಡ್ ಆಗಿದೆ. ಸೊ ಇಮಿಡಿಯೇಟ್ ಏನಿದೆ ಅವ್ರದ್ದು ಪಾಲಿಸಿದು ಕಂಪ್ಲೀಟು ನಿಮಗೆ ಪಾಲಿಸಿದು ರಿಸಿಪ್ಟ್ ಅನ್ನೋದು ಬರುತ್ತೆ. ಸೊ ಇದನ್ನು ನೀವು ಕಸ್ಟಮರ್ಗೆ ಸಾಫ್ಟ್ ಕಾಪಿ ಮತ್ತು ಹಾರ್ಡ್ ಕಾಪಿಯನ್ನು ನೀವು ಪ್ರೊವೈಡ್ ಮಾಡ್ಬೋದು. ಸೊ ನೋಡಿ ನಿಮ್ಮ ವ್ಯಾಲೆಟ್ಲಿಂದ ಕಟ್ ಆಗಿದ್ದ ಅಮೌಂಟ್ ನಾವು ಚೆಕ್ ಮಾಡಿದರೆ 388 ರುಪೀಸ್ ಪ್ಲ್ಯಾನ್ಗೆ VLE ಕಮಿಷನ್ನು 50 ರುಪೀಸ್ ತೆಗೆದು ನಿಮ್ಗೆ ಓನ್ಲಿ 327 ರುಪೀಸ್ ಏನಿದೆ VLE ಕಟ್ ಆಗಿದೆ. ಸೊ ಈ ಥರ ನೀವು ಹಲವಾರು ಇನ್ಶೂರೆನ್ಸ್ ಸರ್ವಿಸ್ಗಳೇನಿದೆ ಡಿಜಿಟಲ್ ಸೇವಾ ಪೋರ್ಟಲ್ ಮುಖಾಂತರ ಕೊಡ್ಬೋದು. ಇನ್ನೊಂದು ನ್ಯೂಲಿ ನೀವು ಯಾರು ನಿಮ್ಮ VLE ಇನ್ಶೂರೆನ್ಸ್ ಪಾಸ್ ಆಗಿದ್ದೀರಾ ಅಂಥವ್ರು ಇಲ್ಲಿ ಬ್ಯಾಚ್ ನೋಡ್ಕೊಳ್ಳಿ. ಸೊ ನಿಮಗೆ ಇನ್ಶೂರೆನ್ಸ್ ಪ್ರಾಡಕ್ಟ್ಗಳು ಆ್ಯಕ್ಟಿವ್ ಆಗಿದ್ದಾವೆ ಅಂದರೆ ಇಲ್ಲಿ ನಿಮಗೆ ಸಿಂಬಲ್ ತೋರಿಸುತ್ತೆ. ಸೊ ಇನ್ನೊಂದು ಟ್ರೈನಿಂಗ್ ಮುಖಾಂತರ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾವು ನೋಡ್ಬೋದು. ಥ್ಯಾಂಕ್ ಯು.